ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಆಲ್ರೆಡಿ ನನಗೆ 500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ದಯವಿಟ್ಟು ನೋಡಿ ಪ್ಲೀಸ್, ಇಲ್ಲಾಂದ್ರೆ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಲ್ಲ. ಇವತ್ತಿನ ಟಾಪಿಕ್ ಏನು ಅಂದ್ರೆ ರಥಸಪ್ತಮಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೇವರು ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ ಅಪವಾದವಾಗಿರೋದು ಸೂರ್ಯದೇವ. ಈತನ ಜನ್ಮದಿನವೇ ರಥಸಪ್ತಮಿ. ಹಾಗಂತ ದೇವ್ರು ಎಲ್ಲಿದ್ದಾನೆ ಅಂತ ಕೇಳೋಕ್ ಹೋಗ್ಬೇಡಿ. ಯಾಕೆಂದ್ರೆ ಕಣ್ಣಿಗೆ ಕಾಣಿಸೋ ದೇವ್ರು ಸೂರ್ಯ ಹಾಗೂ ಚಂದ್ರ, ಇನ್ನು ಮತ್ತೆ ನಮ್ಮ ತಂದೆ ತಾಯಿಗಳು, ಅವರೇ ಪ್ರತ್ಯಕ್ಷ ದೇವ್ರು. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಇದನ್ನ ಮಾಘ ಸಪ್ತಮಿ ಅಂತಾನೂ ಕೂಡ ಕರೀತಾರೆ. ರಥಸಪ್ತಮಿ ಹೆಚ್ಚು ಪ್ರಚಲಿತವಾದ ಹೆಸರು. ಭಗವಂತನಾದ ವಿಷ್ಣುವಿನ ಕೈಯಲ್ಲಿದ್ದ ಕಳಸದಿಂದ ಸೂರ್ಯದೇವ ಹುಟ್ಟಿ ಬಂದಿದ್ದು ಇದೇ ದಿನ ಅನ್ನೋದು ಒಂದು ನಂಬಿಕೆ. ಆದ್ರೆ ಕನೌಜ್ನ ರಾಜ ಯಶೋವರ್ಮ ಕನೌಜ್, ಈತನಿಗೆ ಬಹಳ ವರ್ಷಗಳ ನಂತರ ಸಂತಾನ ಭಾಗ್ಯ ದಕ್ಕತ್ತೆ. ಆದ್ರೆ ಮಗನಿಗೆ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿ ಕೊನೆಗೆ ಮಗ ಹುಷಾರಾದ್ರೆ ಸಾಕು, ರಥಸಪ್ತಮಿ ಪೂಜೆ ಮಾಡಿಸ್ತೀನಿ ಅವನ ಕೈಯಲ್ಲಿ ಅಂತ ತಂದೆ ಅರ್ಕೆ ಮಾಡಿಕೊಂಡು, ನಂತರ ಸಾವಿನ ದವಡೆಯಲ್ಲಿದ್ದ ಮಗ ಆರೋಗ್ಯವಂತನಾಗಿದ್ದಷ್ಟೇ ಅಲ್ಲದೆ ಒಂದು ಹರಕೆಯಿಂದ ಮುಂದೆ ಅದೇ ಆರೋಗ್ಯವನ್ನೇ ಕಾಪಾಡಿಕೊಂಡು ತಂದೆಯ ರಾಜ್ಯವನ್ನು ಸಹ ಆಳ್ತಾನೆ. ಇನ್ನು ಕಶ್ಯಪ ಅದಿತಿಗೆ ಸೂರ್ಯದೇವ ಪುತ್ರನಾಗಿ ಹುಟ್ಟಿದ ದಿನವೇ ರಥಸಪ್ತಮಿ ಅನ್ನೋ ನಂಬಿಕೆ ಕೂಡ ಇದೆ. ಒಟ್ಟಾರೆ ಭೂಮಿಯ ಮೇಲೆ ಜೀವರಾಶಿ ಹಾಗೂ ಬೆಳಕಿನ ಚಿಲುಂಬೆ ಇದು ಪ್ರಾರಂಭವಾದ ದಿನವೇ ರಥಸಪ್ತಮಿ. ಇನ್ನು ಸೂರ್ಯ ಉತ್ತರಾಯಣದ ಕಡೆ ತನ್ನ ಪಥವನ್ನು ಆರಂಭಿಸೋ ಈ ಸಮಯವನ್ನ ಭಾರತದ ರೈತರಿಗೆ ಸುಗ್ಗಿಯ ಹಬ್ಬ. ಇನ್ನು ಈ ವರ್ಷ 2025 ರಥಸಪ್ತಮಿ ಫೆಬ್ರವರಿ 4ನೇ ತಾರೀಕು. ಸ್ನಾನ ಮುಹೂರ್ತ ಬೆಳಗಿನ ಜಾವ 4:38ರಿಂದ 6:21 ಇನ್ನು ಸಪ್ತಮಿ ತಿಥಿ ಫೆಬ್ರವರಿ 4:37ರಿಂದ ಫೆಬ್ರವರಿ 5 ರಾತ್ರಿ 2:31 ಇನ್ನು ಈ ದಿನ ರಥಸಪ್ತಮಿಯ ದಿನ. ಆದಿತ್ಯ ಹೃದಯವನ್ನ ಪಠಿಸೋದು ಬಹಳ ಒಳ್ಳೆಯದು. ಇನ್ನು ಆದಿತ್ಯ ಹೃದಯ ಹಾಗೂ ಸೂರ್ಯನ ರಥದ ಬಗ್ಗೆ ತಿಳ್ಕೊಳ್ಳೋಣ. ನವಗ್ರಹಗಳಲ್ಲಿ ಒಬ್ಬನಾದ ಸೂರ್ಯ, ಈತನ ಪೂಜೆಗೆ ವಿಶೇಷವಾದ ದಿನವೇ ರಥಸಪ್ತಮಿ. ಸೂರ್ಯ ನೋಡೋದಕ್ಕೆ ಹೇಗಿದ್ದಾನೆ ಅಂತ ಅಂದ್ರೆ, ನಮಗೆ ಕಣ್ಮುಂದೆ ಬರೋದು ಆಕಾಶದಲ್ಲಿ ನಮಗೆ ಕಾಣೋ ಸೂರ್ಯ ಕೆಂಪುಗೆ ಒಳ್ಳೆ ಬೆಂಕಿಯ ಉಂಡೆ ತರ ಇರ್ತಾನೆ. ಆದರೆ ನಿಜಕ್ಕೂ ಸೂರ್ಯದೇವ ಹೇಗಿದ್ದಾನೆ ಗೊತ್ತಾ? 4 ಕೈಗಳಿದ್ದು ಕುದುರೆಗಳ ರಥದ ಮೇಲೆ ವಿರಾಜಮಾನನಾಗಿದ್ದಾನೆ. ಅರುಣ ಈ ರಥದ ಸಾರಥಿ. ಮೇಲಿನ 2 ಕೈಗಳಲ್ಲಿ ಕಮಲ, ಕೆಳಗಿನ 2 ಕೈಗಳಲ್ಲಿ ಒಂದರಲ್ಲಿ ಗದೆಯನ್ನು ಹಿಡಿದಿದ್ದಾನೆ, ಹಾಗೆ ಮತ್ತೊಂದರಲ್ಲಿ ಅಭಯ ಹಸ್ತ. ಆದರೆ ಸೂರ್ಯ ವಿಷ್ಣುವಿನ ಅಂಶ ಸಹ ಆದ್ದರಿಂದ ಕೆಲ ಚಿತ್ರಗಳಲ್ಲಿ ಸೂರ್ಯ ಶಂಖ ಮತ್ತೆ ಸುದರ್ಶನ ಚಕ್ರವನ್ನು ಕೂಡ ಹಿಡ್ಕೊಂಡಿರ್ತಾನೆ. ಅದನ್ನು ಕೂಡ ನಾವು ಚಿತ್ರದಲ್ಲಿ ನೋಡ್ಬೋದು. ಇನ್ನು ಸೂರ್ಯ ರಥವನ್ನ ಮುನ್ನಡೆಸೋದು 7 ಕುದುರೆಗಳು. ಈ 7 ಕುದುರೆಗಳು ವಾರದ 7 ದಿನಗಳನ್ನ, ಹಾಗೆ ಕಾಮನ ಬಿಲ್ಲಿನ 7 ಬಣ್ಣಗಳನ್ನ, ಸಂಗೀತದ 7 ಸ್ವರಗಳನ್ನ ಸೂಚಿಸುತ್ತೆ. ಇನ್ನು ಸೂರ್ಯನ ರಥಕ್ಕೆ ಇರೋದು 12 ಚಕ್ರಗಳು. ಇದು 12 ರಾಶಿಗಳನ್ನ ಮತ್ತು ವರ್ಷದ 12 ತಿಂಗಳುಗಳನ್ನ ಸೂಚಿಸುತ್ತೆ. ಇನ್ನು ರಥಸಪ್ತಮಿಗೆ ಆದಿತ್ಯ ಹೃದಯನ ಪಠನೆ ಬಹು ವಿಶೇಷ. ಆದಿತ್ಯ ಹೃದಯಂ ಇದರ ಉಲ್ಲೇಖ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿದೆ. ಯುದ್ಧ ಭೂಮಿಯಲ್ಲಿ ಶ್ರೀರಾಮನಿಗೆ ಶಕ್ತಿ ಮತ್ತು ಧೈರ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ಏಕಾಗ್ರತೆ, ಆಧ್ಯಾತ್ಮಿಕ ಉನ್ನತಿಗೆ ಮತ್ತು ಶತ್ರುಗಳನ್ನು ಜಯಿಸೋದಕ್ಕೆ ಅಗಸ್ತ್ಯ ಮುನಿಗಳು ಇದನ್ನ ಶ್ರೀರಾಮನಿಗೆ ಪಠಿಸೋಕೆ ಹೇಳ್ತಾರೆ. ಶತ್ರುವನ್ನ ಜಯಿಸೋಕೆ ನಾವು ಆದಿತ್ಯನನ್ನ ಬೇಕಾದ ಸೂಕ್ತ ವಿಧಾನವನ್ನ ಅಗಸ್ತ್ಯರು ಶ್ರೀರಾಮನಿಗೆ ಹೇಳಿದ್ದೆ ಆದಿತ್ಯ ಹೃದಯಂ. ಇನ್ನು ರಥಸಪ್ತಮಿ ಅಂದ್ರೆ ಏನು, ಸೂರ್ಯ ನಮಸ್ಕಾರ ಅಂದ್ರೆ ಏನು, ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ರಥಸಪ್ತಮಿಗೆ ಸೂರ್ಯ ನಮಸ್ಕಾರ ಮಾಡೋದು ಯಾಕೆ, ಸೂರ್ಯ ನಮಸ್ಕಾರ ಹುಟ್ಟಿದ್ದು ಹೇಗೆ, ಯಾರಿಂದ ಅಂತ ತಿಳ್ಕೊಳ್ಳೋಣ. ಯೋಗ ಈ ಪಥದ ಉಲ್ಲೇಖ ಮೊದಲ ಬಾರಿಗೆ ಆಗೋದು ಋಗ್ವೇದದಲ್ಲಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಯೋಗ, ಇದರಲ್ಲಿನ 100 ಆಸನಗಳನ್ನು, ಅದರಲ್ಲಿ ಬಹು ಪ್ರಚಲಿತವಾದದ್ದು ಸೂರ್ಯ ನಮಸ್ಕಾರ.
12 ಆಸನಗಳು ಸೇರಿ ಸೂರ್ಯ ನಮಸ್ಕಾರ ಆಗುತ್ತೆ ನೋಡಿ. ಬೆಳೆಯುವ ವಯಸ್ಸಿನಲ್ಲಿ ಅಂದರೆ ಇನ್ನೂ ಬಾಲಕನಾಗಿದ್ದಾಗ ಹನುಮಂತ ತನ್ನ ತಾಯಿಯನ್ನು ಒಮ್ಮೆ ಕೇಳ್ತಾನೆ, ಅಮ್ಮ, ಈ ಭೂಮಂಡಲದ ಅಷ್ಟೂ ವಿದ್ಯೆಯನ್ನು ನನಗೆ ಕಲಿಸ್ಕೊಡ್ತೀಯಾ ಅಂತ. ಅದಕ್ಕೆ ತಾಯಿ ಅಂಜನಾದೇವಿ ಹೇಳ್ತಾಳೆ, ಅದು ನನ್ನಿಂದ ಸಾಧ್ಯವಿಲ್ಲ ಮಗು. ಇಡೀ ಪ್ರಪಂಚಕ್ಕೆ ಬೆಳಕು ನೀಡೋ, ಪ್ರಪಂಚ ಪರ್ಯಟನೆ ಮಾಡೋ ಸೂರ್ಯನಿಂದ ಮಾತ್ರ ಇದು ಸಾಧ್ಯ ಅಂತ. ಸರಿ, ಹನುಮಂತ ಸೂರ್ಯನ ಬಳಿ ಬಂದು ತನಗೆ ವಿದ್ಯೆಯನ್ನು ದಾರಿ ಎರಿಬೇಕು ಅಂತ ಕೇಳ್ಕೊಂಡಾಗ ಸೂರ್ಯ 2 ಕಾರಣಗಳನ್ನು ಕೊಟ್ಟು ಹನುಮಂತನ ಕೋರಿಕೆಯನ್ನು ನಿರಾಕರಿಸ್ತಾನೆ. ಮೊದಲನೇದು, ನಾನು ನಿರಂತರವಾಗಿ ಚಲಿಸ್ತಾನೇ ಇರಬೇಕು, ಒಂದು ಕ್ಷಣವೂ ಕೂಡ ನಿಲ್ಲೋದಕ್ಕೆ ಆಗೋದಿಲ್ಲ. ಇನ್ನು ನಿನಗೆ ಪಾಠ ಮಾಡೋದೆಲ್ಲಿಂದ ಅಂತ ಹೇಳುತ್ತೆ. ಇನ್ನು 2ನೇದು, ಭಾರಿ ಶಾಖ ನನ್ನ ಜೊತೆಗೆ ಇದ್ದು ಪಾಠವನ್ನ ಕಲಿಯೋದು ಬಹಳ ಕಷ್ಟ, ಈ ಶಾಖವನ್ನು ನೀನು ಸಹಿಸೋದಿಲ್ಲ ಅಂತ ಹೇಳುತ್ತೆ ಸೂರ್ಯದೇವ. ಹನುಮಂತ ಹೇಳ್ತಾನೆ, ನಿಮ್ಮೊಂದಿಗೆ ನಾನು ಸಹ ಪ್ರಪಂಚ ಪರ್ಯಟನೆ ಮಾಡೋದಕ್ಕೆ ಸಿದ್ಧ. ನೀವು ರಥದಲ್ಲಿ ಚಲಿಸ್ತಾ ಇರಿ, ನಿಮ್ಮೊಂದಿಗೆ ನಾನು ಚಲಿಸ್ತಾ ಪಾಠ ಕಲಿತೀನಿ. ಇನ್ನು ನಿಮ್ಮ ಶಾಖ ಅದನ್ನು ನಾನು ಖಂಡಿತ ತಡಿತೀನಿ. ಹಾಗಂತ ನಾನು ಮನಸ್ಸು ಮಾಡಾಯ್ತು, ಈಗ ಪಾಠ ಶುರುವಾಗಲಿ. ಇದಕ್ಕೊಪ್ಪಿದ ಸೂರ್ಯ ತನಗೆ ಗೊತ್ತಿರೋ ಅಷ್ಟೂ ವಿದ್ಯೆಯನ್ನು ತನ್ನ ಶಿಷ್ಯನಾದ ಹನುಮಂತನಿಗೆ ಧಾರೆ ಎರಿತಾನೆ. ಹನುಮಂತ ವಿದ್ಯೆ ಕಲಿತ ನಂತರ ಗುರುದಕ್ಷಿಣೆ ಅಂತ ಏನಾದರೂ ಕೊಡಬೇಕು ಅಲ್ವಾ? ಅದಕ್ಕೆ ಹನುಮಂತ ತಾನೇ ಸ್ವತಃ ಸೂರ್ಯನಿಗೆ 12 ವಿವಿಧ ಭಂಗಿಗಳಲ್ಲಿ ತಾನು ನಮಿಸ್ತಾ ಇರೋದರ ಸೂಚಕವಾಗಿ 12 ಆಸನಗಳ ನಮಸ್ಕಾರಗಳ ವಿನ್ಯಾಸಗೊಳಿಸ್ತಾನೆ. ಅದುವೇ ಸೂರ್ಯ ನಮಸ್ಕಾರ ಅಥವಾ ಸನ್ ಸ್ಯಾಲ್ಯುಟೇಷನ್. ಸೂರ್ಯನಿಗೆ ಅಂತ ಹನುಮಂತ ವಿನ್ಯಾಸಗೊಳಿಸಿದ ಈ ನಮಸ್ಕಾರವನ್ನು ರಥಸಪ್ತಮಿ ದಿನ ಈ ನಮಸ್ಕಾರವನ್ನು ಸೂರ್ಯನಿಗೆ ಮಾಡೋದ್ರಿಂದ ಬಹಳ ವಿಶೇಷ ಇದೆ. ಥ್ಯಾಂಕ್ ಯು ಸೋ ಮಚ್.